ನಮಸ್ತೆ ಕರ್ನಾಟಕ. ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತಿನ ರೆಸಿಪೀಸ್ ಬಂದು ಒಂದು ಡಿಫ್ರೆಂಟ್ ಆಗಿರೋ ಮಕ್ಕಳಿಗಂತೂ ಬಾಯಲ್ಲಿ ನೀರು ಬರುವಂಥ ಒಂದು ಕ್ಯಾಂಡಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ 90s ಕಿಡ್ಸ್ ಆಗಿದ್ರೆ ಈ ಒಂದು ಕ್ಯಾಂಡಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನೇ ಮಾಡೋಕ್ಕೆ ಬರಲ್ಲ, ಬಟ್ ಆದ್ರೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಜೆಲ್ಲಿ ಚೈನಾ ಗ್ರಾಸಲ್ಲಿ ಅಮ್ಮ ಮನೇಲಿ ಮಾಡಿಕೊಡ್ತಾ ಇದ್ರು, ಅಥವಾ ಶೆಟ್ರಂಗಡಿಯಿಂದ ನಾವು ತಂತಿದ್ದಿದ್ದೆ ಯಾರಿಗೆಲ್ಲ ನೆನಪಿದೆ. ಸೊ ಇವತ್ತಿನ ರೆಸಿಪಿ ಇದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಚೈನಾ ಗ್ರಾಸು. ಇದ್ರ ನೆಟ್ ವೆಯ್ಟ್ ಬಂದು 10 ಗ್ರಾಮ್ಸು, ಬಟ್ ನಾನು ಇದರಲ್ಲಿ 5 ಗ್ರಾಮಲ್ಲಿ ಒಂದು 40ರಿಂದ 50 ಕ್ಯಾಂಡಿ ಆಗೋಷ್ಟು ಜೆಲ್ಲಿ ಕ್ಯಾಂಡಿಯನ್ನು ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಪಾತ್ರೆ ಕಾದ ನಂತರ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಸೊ ಅಲ್ಲಿ ತನಕ ನೀವು ಮಾಡ್ಕೋಬೇಕಾಗಿರೋ ಕೆಲಸ ಒಂದಿದೆ. ಚೈನಾ ಗ್ರಾಸು ಯೂಶುವಲಿ ನಿಮಗೆ ಈ ಥರ ಸಿಗುತ್ತೆ, ಬಟ್ ಇದನ್ನು ಹಿಂಗೆ ಹಾಕೋದ್ರಿಂದ ಬಬಲ್ಸ್ ಥರ ಆಗುತ್ತೆ, ನೀಟಾಗಿ ಬೇಯೋಲ್ಲ. ಬಟ್ ಇದನ್ನು ಸಣ್ಣದಾಗಿ ಇಷ್ಟಿಷ್ಟೇ ಪೀಸು ನಾನು ತೋರಿಸ್ತಾ ಇದ್ದೀನಲ್ಲ, ಒಂದು 1/4 ಇಂಚ್ ಆಗುವಷ್ಟು ಇಷ್ಟಿಷ್ಟೇ ಪೀಸ್ಗಳನ್ನು ಮಾಡಿಟ್ಕೊಳ್ಳಿ. ಕೈಯಲ್ಲಿ ಮುರಿದ್ರೆ ಇದು ಆಟೋಮೆಟಿಕಲಿ ಕ್ರಶ್ ಆಗುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನೀರಿಗೆ ಚೈನಾ ಗ್ರಾಸನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರು ಅಂದರೆ 1 ಲೋಟ ನೀರು, ದೊಡ್ಡ ಲೋಟದಲ್ಲಿ ನೀರು ತಗೊಂಡಿದ್ದೀನಿ. ಅದಕ್ಕೆ 5 ಗ್ರಾಮ್ಸ್ ಆಗೋಷ್ಟು ಚೈನಾ ಗ್ರಾಸನ್ನು ಹಾಕ್ತಾ ಇದ್ದೀನಿ. ಚೈನಾ ಗ್ರಾಸನ್ನು ಹಾಕಿದ ಮೇಲೆ ನೀವು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಟರ್ನ್ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ. ಕಂಪ್ಲೀಟಾಗಿ ಇದು ಚೈನಾ ಗ್ರಾಸ್ ಕಂಪ್ಲೀಟಾಗಿ ಅದ್ರ ಜೊತೆಗೆ ಬೆಂದು ಹೋಗ್ಬಿಡ್ಬೇಕು, ಅಂದರೆ ಮಿಕ್ಸ್ ಆಗಿಬಿಡ್ಬೇಕು. ನಿಮಗೆ ಈ ಒಂದು ತಿಳಿ ಅಂಶ ಕಾಣಿಸ್ತಾ ಇದೆ ಅಲ್ವಾ, ಪ್ಯೂರ್ ವಾಟರ್ ಥರ. ಸೊ ಇಲ್ಲಿ ತನಕ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಚೈನಾ ಗ್ರಾಸ್ ಬಿಟ್ಕೊಂಡಿಲ್ಲ ಅಂದರೆ ನಿಮಗೆ ಕ್ಯಾಂಡಿ ನೀಟಾಗಿ ಬರಲ್ಲ. ಚೈನಾ ಗ್ರಾಸನ್ನು ನೀಟಾಗಿ ಬೇಯಿಸಿ ಅದಾದಮೇಲೆ ಗ್ಯಾಸ್ ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಮಕ್ಕಳು ಕೊಡ್ತಾ ಇದ್ದೀರಾ ಅಂದರೆ ಇಷ್ಟೇ ಸಾಕು. ಸ್ವಲ್ಪ ದೊಡ್ಡವ್ರು ತಿಂತಾ ಇದ್ದೀರಾ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಚೈನಾ ಗ್ರಾಸ್ ನೀಟಾಗಿ ಕರಗಬೇಕು. ಅಲ್ಲಿ ತನಕ ನೀವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಚೈನಾ ಗ್ರಾಸ್ ನೀಟಾಗಿ ಕರಗಲಿಲ್ಲ ಅಂದರೆ ನಿಮಗೆ ಜೆಲ್ಲಿ ನೀಟಾಗಿ ಚೆನ್ನಾಗಿ ಬರಲ್ಲ. ಸೊ ಈ ಥರ ಕುದೀತಾ ಇದೆಯಲ್ಲ, ಸೊ ಸಕ್ಕರೆ ಹಾಕಿದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 2 ಕಲರ್ ಆಗುವಷ್ಟು ಜೆಲ್ಲಿಯನ್ನು ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಗ್ರೀನ್ ಮತ್ತು ರೆಡ್ ಕಲರಿಗೆ ಒಂದು ಪಾರ್ಟನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಈ ಚೈನಾ ಗ್ರಾಸ್ ಹಾಕಿದ್ದೀನಲ್ಲ, ಸೊ ಈ ಥರ ಇರುವಂಥ ವಾಟರನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ರೆಡ್ ಕಲರನ್ನು ತಗೊಂಡಿದ್ದೀವಿ. ನೀವು ನಿಮಗೆ ಇಷ್ಟ ಆಗುವಂಥ ಕಲರನ್ನು ಹಾಕೋಬಹುದು. ಸೊ ನಾನಿಲ್ಲಿ ಫಸ್ಟ್ ಸ್ವಲ್ಪ ರೋಸ್ ಸಿರಪನ್ನು ಹಾಕ್ತಾ ಇದ್ದೀನಿ. ರೋಸ್ ಸಿರಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಮಿಕ್ಸ್ ಆದಮೇಲೆ ನೀವು ಇದಕ್ಕೆ ಫುಡ್ ಕಲರನ್ನು ಹಾಕೊಳ್ಳಿ. ನಾವಿಲ್ಲಿ ಯಾವುದೇ ಥರದ ಎಸೆನ್ಸನ್ನು ಯೂಸ್ ಮಾಡಿಲ್ಲ. ಸೊ ಆದ ಕಾರಣ ನಾನಿಲ್ಲಿ ರೋಸ್ ಸಿರಪನ್ನು ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 1/4 ಚಿಟಿಕೆ ಅಂದರೆ ಹಿಂಗೆ ಹಾಕ್ತೀವಲ್ವ ಒಗ್ಗರಣೆಗೆ, ಸೊ ಅಷ್ಟು ಹಿಂಗೆ ಆ ಒಂದು ಕನ್ಸಿಸ್ಟೆನ್ಸಿ, ಆ ಒಂದು ಅಳತೆಯಷ್ಟು ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಫುಡ್ ಕಲರ್ ಇಷ್ಟಪಡಲಿಲ್ಲ ಅಂದರೆ ನೀವು ಹಾಗೆ ಸ್ಕಿಪ್ ಮಾಡ್ಕೋಬೋದು. ಪ್ಯೂರ್ ವೈಟ್ ಕಲರ್ ಬರುತ್ತೆ. ವೈಟ್ ಕಲರಲ್ಲೇ ನೀವು ಇದನ್ನು ಜೆಲ್ಲಿಗಳನ್ನು ತಿನ್ಬೋದು. ಕಲರ್ ಹಾಕಿದ್ಮೇಲೆ ಈ ಥರ ಮೋಲ್ಡ್ ಇರುತ್ತೆ. ಮೋಲ್ಡ್ ಇಲ್ಲ ಅಂದರೆ ನಿಮ್ಮ ಮನೇಲಿರುವಂತಹ ಲೋಟ ಅಥವಾ ಬಟ್ಲು, ತಟ್ಟೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಸೊ ನಾನಿಲ್ಲಿ ಈ ಥರ ಮೋಲ್ಡ್ಗೆ ಹಾಕಿದ್ದೀನಿ. ಮೋಲ್ಡ್ಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿ, ಇಲ್ಲ ಅಂದರೆ ಅಂಟ್ಕೊಬಿಡುತ್ತೆ. ಅರೌಂಡ್ ಇದು ಫುಲ್ ಕೂಲ್ ಆಗಿದ್ಮೇಲೆ ಈ ಥರ ನಿಮಗೆ ಟೆಕ್ಸ್ಚರ್ ಬರೋದು. ತುಂಬ ಬಿಸಿ ಇದ್ದಾಗೆ ತೆಗಿಯಕ್ಕೆ ಹೋಗ್ಬೇಡಿ. ಅರೌಂಡ್ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೈಟ್ ಇದನ್ನು ಮಾಡಿ ಮಾರ್ನಿಂಗ್ ಅಥವಾ ಆಫ್ಟರ್ನೂನು ಮಕ್ಕಳಿಗೆ ತಿನ್ನಕ್ಕೆ ಕೊಡಿ. ನೀವು ಅಷ್ಟೇ ತಿನ್ನಿ. ಇದು ಬಾಡಿಗಂತೂ ತುಂಬಾ ಕೂಲ್ ಆಗುತ್ತೆ. ಯಾರಿಗೆಲ್ಲ ಹೀಟ್ ಆಗಿರುತ್ತೆ, ಬಾಡಿಲಿ ಎಕ್ಸೆಸ್ ಆಫ್ ಹೀಟ್ ಯಾರಿಗೆಲ್ಲ ಜಾಸ್ತಿ ಆಗಿರುತ್ತೋ ಅಂಥವರು ಇದನ್ನು ಕೂಡ ಮಾಡ್ಕೊಂಡು ತಿನ್ಬೋದು, ದೊಡ್ಡವರು ಎಕ್ಸ್ಪೆಷಲಿ. ಸೊ ಆಟೋಮೆಟಿಕಲಿ ಈ ಥರ ಒಂದು ನಿಮಗೆ ಹೆಲ್ದಿ ಬೆನಿಫಿಟ್ಸ್ ಇರುವಂಥ ರೆಸಿಪಿಗಳನ್ನು ಮಾಡ್ಕೊಂಡು ತಿಂದರೆ ಹೆಲ್ದಿ ಆಗಿರ್ತೀರಾ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್ ಆಲ್.